ಈಗ ಸಾಹೇಬ್ರ ಅನುಮತಿ ಕೇಳ್ತಕೊಂಡು ಎಲ್ಲ ಮಕ್ಕಳನ್ನ ಒಬ್ಬೊಬ್ಬರನ್ನ ನಾವು ಅನೌನ್ಸ್ ಮಾಡ್ತೀವಿ, ಅವ್ರ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀವಿ. ಶಗುಫ್ತಾ ಅಂಜುಮ್ 100% ತಗೊಂಡಿರೋ ಮಗು, ಕೈ ಇಲ್ಲಿಂದ ಮೇಲ್ ಬರ್ಬೇಕು. ಶಗುಫ್ತಾ ಅಂಜುಮ್ ಈಗಾಗಲೇ ನಮ್ಮ ನೆಚ್ಚಿನ ನಾಯಕರಂತ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಮಗುಗೆ 1 ಲಕ್ಷ ಬಹುಮಾನ ವೈಯಕ್ತಿಕವಾಗಿ ಪಡೆದಿದ್ದಾರೆ. ಒಂದು 2 ವೀಲರ್ ಆಕ್ಟಿವ್ ಹೊಂಡಾ ಮತ್ತು 1 ಲಕ್ಷ ನಗದು ಬಹುಮಾನವನ್ನು ಕೊಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು. ಅವರಿಗೆ ಒಂದು ಪಾರಿತೋಷಕ ಮತ್ತು ಒಂದು ಶಾಲು ಹಾರ. ನೆಕ್ಸ್ಟ್ ಗಾಡಿ ರೆಡಿ ಇರಬೇಕು. ನೆಕ್ಸ್ಟ್ ಇಟ್ಕೊಳ್ಳಿ. 1 ಲಕ್ಷ ನಗದು ಬಹುಮಾನ ಕೊಡ್ತಿದ್ದಾರೆ. ಎಲ್ಲರೂ ಈ ಮಗು ಒಳ್ಳೇದಾಗಲಿ ಅಂತ ಎಲ್ಲ ಹರಿಸಿ. ಮೊದಲು 26 68% ವರ್ಷಿತಾ KS. ನೆಕ್ಸ್ಟ್ ಥರ್ಡ್ ಒನ್ ಅಂಕ ಗಳಿಸಿದ್ದಾರೆ. ಅವರಿಗೆ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರ ವತಿಯಿಂದ ವೈಯಕ್ತಿಕ ಒಂದು ದ್ವಿಚಕ್ರ ವಾಹನ ಬಹುಮಾನವಾಗಿ ನೀಡುತ್ತಿದ್ದಾರೆ. ಇವರ ಮುಂದಿನ ವ್ಯಾಸಂಗ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿ ಅಂತ ಪ್ರೋತ್ಸಾಹ ಕೊಡುತ್ತಿದ್ದಾರೆ. ಇವರೆಲ್ಲ ಚೆನ್ನಾಗಿ ಓದಿ ಒಳ್ಳೆಯ ಉನ್ನತವಾದಂತಹ ಹುದ್ದೆಗಳಲ್ಲಿ ಬಂದಿರ್ಬೇಕಮ್ಮ. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿದ್ದಾರೆ 1 ಲಕ್ಷ ನಗದು ಬಹುಮಾನ. ಸಂಸ್ಕೃತದಲ್ಲಿ 125ಕ್ಕೆ 125 ಅಂಕಗಳು. 7.12% ಅಂಕ ಗಳಿಸಿ ಅವರು ಒಂದು ದ್ವಿಚಕ್ರ ವಾಹನವನ್ನು ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ. ನಾಗರಾಜು ಎಂ ಅಕ್ಕ ಮುಂದೆ ನಾಗಾರ್ಜುನ ಎಲ್ಲಿದ್ದೀರ ಕೈತಿ ಬನ್ನಿ. ನಾಗಾರ್ಜುನ ಎಂ 97.16%. ನೆಕ್ಸ್ಟ್ ನಾಗಾರ್ಜುನ ಎಂ ದಾರಿ ಬಿಡಿ, ಹಿಂದೆ ಬನ್ನಿ ನೀವು ಅಲ್ಲಿಂದ. ತಯ್ಯಬ ನೂರಿ 97% ಅಂಕಗಳನ್ನು SSLC ಅವರು ಗಳಿಸಿದ್ದಾರೆ. ಶರಣ್ಯ ಎಂ ಎಲ್ಲಿದ್ದೀರಾ ಬನ್ನಿ. ನೆಕ್ಸ್ಟ್ ಶರಣ್ಯ ಎಂ 97.12%. ಬೇಟಾ ಸಂಜೆ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ. ಆಗ ಅವರೊಂದು ಪಾರಿತೋಷಕ ಮತ್ತೆ ದ್ವಿಚಕ್ರ ವಾಹನ ಬಹುಮಾನವಾಗಿ ನೀಡುತ್ತಿದ್ದಾರೆ. ಇಲ್ಲಿ ಬರುತ್ತಲ್ಲ ಎಲ್ಲ ನೋಡ್ತಾರೆ. ತಯ್ಯಬ ನೂರಿ ಎಲ್ಲಿದ್ದರ ಕೈತಿ. ನೆಕ್ಸ್ಟ್ ಉಮಾ ಮಹೇಶ್ವರಿ 98.8%. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ನಾಯಕರಾದ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಪ್ರೋತ್ಸಾಹವಾಗಿ ಒಂದು ದ್ವಿಚಕ್ರ ವಾಹನ, ಒಂದು ಪಾರಿತೋಷಕ ಕಷ್ಟಪಟ್ಟು ಓದಿದ್ದಾರೆ. ಇವರಿಗೆ ವೈಯಕ್ತಿಕವಾಗಿ ಒಂದು ದ್ವಿಚಕ್ರ ವಾಹನವನ್ನು ಬಹುಮಾನವಾಗಿ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಯಾರು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವುದಿಲ್ಲ. ಇದು ವಿಶೇಷ ಕಾರ್ಯಕ್ರಮ. ಇದು ದಾನಿಗಳಂತ ಬೀಜರ್ ಜಮೀರ್ ಅಹಮದ್ ಖಾನ್ ಅವರೆಲ್ಲರೂ ಸಾಧ್ಯ. ಇದು ಈ ತರ ಎಲ್ಲಾನು ಮಾಡಬೇಕಂತ ಅವರ ಆಸೆ. ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ. ಶಾರೀಕ್ ಜಮಾಲ್ ಎಲ್ಲಿದ್ದೀರಾ? ಶಾರೀಕ್ ಜಮಾಲ್ ಬನ್ನಿ. ನೆಕ್ಸ್ಟ್ ಪ್ರೀತಮ್ ತಂದೆ ತಾಯಿ ಬಂದಿದ್ದೀರಾ? ತಾಯಿಯವರು ಇಲ್ಲ ನೋಡಿ ಸಾಹೇಬ್ ಕೇಳ್ತಾರೆ. ತಂದೆ ತಾಯಿ ನಿಂತ್ಕೊಳ್ಳಿ ಪ್ರೀತಮ್ ಜೊತೆ. ಎಲ್ಲ ಜೋರಾಗಿ ಚಪ್ಪಾಳೆ ತರುವ. ಪ್ರೀತಮ್ 86% ತಗೊಂಡಿದ್ದಾರೆ. SSLC ಅವರು ರ್ಯಾಂಕ್ ಪಡೆದಿದ್ದಾರೆ. ನೆಕ್ಸ್ಟ್ ಶಾರೀಕ್ ಜಮಾಲ್ 96%.
ಇವರಾದ್ಮೇಲೆ ಪ್ರೀತಮ್ ಎ ಕೈ ಎತ್ತಿ. ಪ್ರೀತಮ್ ಎ ಯಾರು? ಪ್ರೀತಮ್ ನೆಕ್ಸ್ಟ್ ಬನ್ನಿ. ಮೊಹಮ್ಮದ್ ಜಸೀರ್ ಎಲ್ಲ ಜೋರು ಚಪ್ಪಾಳೆ ತಟ್ಟಿ ಅವರು ಬಹುಮಾನ ವಿತರಣೆ ಮಾಡ್ತಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾದಂತಹ ಬೀದರ್ ಜಮೀರ್ ಅಹಮದ್ ಖಾನ್ ಅವರು ಕೊಡುಗೆ ದಾನಿ ನಮ್ಮ ಕ್ಷೇತ್ರದ ಜನಮೆಚ್ಚಿದ ನಾಯಕ ಬೀದರ್ ಜಮೀರ್ ಅಹಮದ್ ಖಾನ್ ಅವರವರು ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವಾದ ಈ ರಾಜ್ಯದ ಒಬ್ಬ ಮಾದರಿ ಸಚಿವರಾಗಿ ನಮ್ಮ ಬೀದರ್ ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಾಗಿ ದ್ವಿಚಕ್ರ ವಾಹನವನ್ನು ನೀಡುತ್ತಿದ್ದಾರೆ. ಎಲ್ಲ 30 ಜಿಲ್ಲೆಗಳಲ್ಲೂ ಇಂಥ ಸಚಿವರು ಇವರಿಗೆ ಪ್ರೋತ್ಸಾಹ ನೀಡಬೇಕಿಂತ ಮಕ್ಕಳಿಗೆ ಅಂತ ನನ್ನ ಮನವಿ. ಮೊಹಮ್ಮದ್ ಜಸೀಲ್ ಎಂ ಯಾರು ಕೈತಿ? ನೆಕ್ಸ್ಟ್ ಬನ್ನಿ. ಮೊಹಮ್ಮದ್ ಜಸೀಲ್. ನಾಗಾರ್ಜುನ ಎಂ 97% ಅಂಕ ಗಳಿಸಿದ್ದಾರೆ. ಅವರಿಗೆ ಸನ್ಮಾನ ಮಾಡುತ್ತಾ ಒಂದು ದ್ವಿಚಕ್ರ ವಾಹನ ಇದನ್ನು ನೀಡಲಾಗ್ತಿದೆ ಹಾಗೂ ಪಾರಿತೋಷಕವನ್ನು ನೀಡುತ್ತಿದ್ದಾರೆ ಹಾಗೂ ಸಿಹಿ ತಿಂಡಿಯನ್ನು ಕೊಡ್ತಿದ್ದಾರೆ ಅವರಿಗೆ. ಶಾಲು ಹರಾಮಣಿ ಸಾಹೇಬರಿಗೆ ಶಾರೀಕ್ ಜಮಾತ್ 96.96% SSS ಅಲ್ಲಿ ರ್ಯಾಂಕ್ ಪಡೆದಿದ್ದಾರೆ. ಅವರಿಗೆ ಬಹುಮಾನವಾಗಿ ದ್ವಿಚಕ್ರ ವಾಹನವನ್ನು ನಮ್ಮ ನೆಚ್ಚಿನ ನಾಯಕರಾದ ಬೀದರ್ ಜಮೀರ್ ಅಹಮದ್ ಅವರು ನೀಡುತ್ತಿದ್ದಾರೆ. ಅವರ ಇನ್ನೂ ಉನ್ನತ ಹುದ್ದೆ ಒಳ್ಳೆ ವ್ಯಾಸಂಗ ಮಾಡಿ ಒಳ್ಳೆ ಹುದ್ದೆಯಲ್ಲಿ ಸೇರಿಕೊಳ್ಳಿ ಅಂತ ನಾವು ಆಶಿಸ್ತೀವಿ. 96.48% ಮಾನ್ಯ ಸಚಿವರು ಅವರ ಸನ್ಮಾನ ಮಾಡುವ ಮೂಲಕ ದ್ವಿಚಕ್ರ ವಾಹನದ ಕೀಯನ್ನು ನೀಡುತ್ತಿದ್ದಾರೆ. ಅವರಿಗೆ ಪಾರಿತೋಷಕ ಹಾಗೂ ಉಚಿತ ದ್ವಿಚಕ್ರ ವಾಹನ ನೀಡ್ತಿದ್ದಾರೆ. ಮತ್ತು ಸಿಹಿ ತಿಂಡಿಯನ್ನು ಕೊಡ್ತಿದ್ದಾರೆ. ದೀಕ್ಷಿತಾ ವಿ 95.4%. ಕೈ ಎತ್ತಿ. ದೀಕ್ಷಿತಾ ವಿ ಬನ್ನಿ. ನೆಕ್ಸ್ಟ್ ಪೇರೆಂಟ್ಸ್ ಜೊತೆ ಬರಬೇಕು. ದೀಕ್ಷಿತಾ. ಸಿಯಾಸ್ ಆಜಮ್ ಖಾನ್ ಸಿ 96.6%. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ ಸನ್ಮಾನ ಮಾಡ್ತಿದ್ದಾರೆ ಹಾಗೂ ದ್ವಿಚಕ್ರ ವಾಹನವನ್ನು ಬಹುಮಾನವಾಗಿ ನೀಡುತ್ತಿದ್ದಾರೆ. ವಿದ್ಯಾವಿ ವಿದ್ಯಾವಿ ನೆಕ್ಸ್ಟ್ ವಿದ್ಯಾವಿ 96.48% ಅಂಕವನ್ನು ಗಳಿಸಿದ್ದಾರೆ. ಇವರು ರ್ಯಾಂಕ್ ಗಳಿಸಿದ್ದಾರೆ. ಇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತ ಮಾಡಿ ಅವರು ಹರಿಸಿ ಇವರು ಇನ್ನು ಮುಂದೆ 6% ಅಂಕಗಳು ಗಳಿಸಿ ಇವರು ರ್ಯಾಂಕ್ ಗಳಿಸಿದ್ದಾರೆ. ಇವರಿಗೆ ಸಾಹೇಬರ ಸನ್ಮಾನ ಮಾಡುವ ಮೂಲಕ ದ್ವಿಚಕ್ರ ವಾಹನವನ್ನು ಅವರು ಬಹುಮಾನವಾಗಿ ನೀಡುತ್ತಿದ್ದಾರೆ. ರಾಶಿಕಾ ನಾಯ್ಕ ಶಿಯಾಸ್ ಆಜಮ್ ಘಾನ್ಸಿ ಇದರ ಕೈತಿ. 96.16% SSS ಅಲ್ಲಿ ಅಂಕ ತಗೊಂಡಿದ್ದಾರೆ. ಅವರು ರ್ಯಾಂಕ್ ಗಳಿಸಿದ್ದಾರೆ. ಅವ್ರಿಗೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರು ಪ್ರೋತ್ಸಾಹ ಮಾಡಿ ಹಾರಿಸಿ ಅವರಿಗೆಲ್ಲರಿಗೂ ಒಳ್ಳೆ ಉನ್ನತ ವ್ಯಾಸಂಗ ಮಾಡಲಿ. ಇನ್ನೂ ಒಳ್ಳೆ ಹುದ್ದೆಗಳಲ್ಲಿ ಮುಂದೆ ಅವರ ಜೀವನ ಒಳ್ಳೆಯದಾಗಲಿ, ಉಜ್ವಲ ಆಗಲಿ ಅಂತ ಎಲ್ಲ ಹರಿಸಿ ಅವರಿಗೆ. ಖಾಲಿದುಲ್ ಐನನ್ ಮೊಹಮ್ಮದ್ ಶಫೀವುಲ್ಲಾ 95.20% SSS ಅಲ್ಲಿ ಅಂಕಗಳನ್ನು ಗಳಿಸ್ತಾ ಇವರು ರ್ಯಾಂಕ್ ಗಳಿಸಿದ್ದಾರೆ. ಹಾಗಾಗಿ ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಇದರಲ್ಲಿ ಆ ಅಧ್ಯಾಪಕರ ಶ್ರಮನೂ ಇದೆ. ಇದರಲ್ಲಿ ಅವ್ರು ಓದಿದಂತ ಟೀಚರ್ ಶ್ರಮ ಇದೆ. ಆ ಮಕ್ಕಳು ಕಷ್ಟಪಟ್ಟು ಓದಿದ್ದಾರೆ. ಆ ಮಕ್ಕಳಿಗೆ ಓದಿದಂತ ಟೀಚರ್ಗಳಿಗೂ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಗ್ಬೇಕು. ಅವರಿಗೆಲ್ಲ ಟೀಚರ್ಸ್ಗೆ ಸ್ವಾಗತ ಬಯಸಿ ಅವ್ರು ಓದಿದಂತ ಟೀಚರ್ಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮೊಹಮ್ಮದ್ ಶಫೀವುಲ್ಲಾ 95.2%. ಮೊಹಮ್ಮದ್ ಶಫೀವುಲ್ಲಾ ಕೈ ಎತ್ತಿ. ಎಲ್ಲಿದ್ದೀರಾ? ಬನ್ನಿ, ಮೇಲ್ ಬನ್ನಿ. ನಮ್ಮ ತಂದೆ ತಾಯಿ ಜೊತೆ ಬನ್ನಿ. ಮೊಹಮ್ಮದ್ ಶಫೀವುಲ್ಲಾ
ಸಾಧ್ಯ ಸರ್ ಇಲ್ಲಿ ನೋಡಿ ಸರ್. ಕೀರ್ತನ ಆರ್ ನೆಕ್ಸ್ಟ್ ಕೀರ್ತನ ಆರ್ ಎಲ್ಲಿದ್ದೀರ ಕೈತಿ ಕೀರ್ತನ ಆರ್ ತಂದೆ ತಾಯಿ ಜೊತೆ ಮಾತ್ರ ಬರ್ಬೇಕು, ಬೇರೆ ಯಾರು ಬರ್ದೇಲೆ ಅಲ್ಲಿ ಯಾರು ಬರೋದಾರಿ ದೂರ ಹೋಗಿ, ಎಲ್ಲರೂ ಸ್ವಲ್ಪ ದೂರ ಹೋಗಿ. ಸೈಯದ ಹಲಿಮಾ ಸಾದಿಯಾ 95%, ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ವಿದ್ಯಾ ಹಾಗೂ ಸೈಯದ ಹಲಿಮಾ ಸಾದಿಯಾ ಇಬ್ರು. ನೆಕ್ಸ್ಟ್ ಕೀರ್ತನ ಆರ್ ವಿರಗಣ, ಸ್ವಲ್ಪ ಹಿಂದೆ ಬನ್ನಿ ವಿರಗಣ. ಸೈಯದ ಹಲಿಮಾ ಸಾದಿಯಾ. ನೆಕ್ಸ್ಟ್ ದೀಕ್ಷಿತ ವಿ ಆಯ್ತಾ? ದೀಕ್ಷಿತ ವಿ 96.48% ಅಂಕ ಗಳಿಸ್ತಾ ಅವ್ರು ರ್ಯಾಂಕ್ ಗಳಿಸಿದ್ದಾರೆ. ಅವರಿಗೆ ಸನ್ಮಾನದ ಮೂಲಕ ದ್ವಿಚಕ್ರ ವಾಹನವನ್ನು ಉಚಿತವಾಗಿ ನಮ್ಮ ಜನನೆಚ್ಚಿದ ನಾಯಕ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಅವರಿಗೆ ಉಚಿತವಾಗಿ ಚಾಮರಾಜಪೇಟೆ ಹುಲಿ 5 ಬಾರಿ ಸತತವಾಗಿ ಇಲ್ಲಿ ಸೋಲಿಲ್ಲದ ಸರದನಾಗಿ ಗೆದ್ದಿರುವ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು ಒಂದು ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಈ ಮಕ್ಕಳಿಗೆ. ಫರ್ಹೀನ್ ಬಾನು PUC ಸೆಕೆಂಡ್ ಇಯರ್ 95%. ಫರ್ಹೀನ್ ಬಾನು. ನೆಕ್ಸ್ಟ್ ನಿಖಿತಾ ಟಿ 97.33%. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ಮಕ್ಕಳು ಈ ಸರಿ ಬಹಳ ಟಫ್ ಆಗಿತ್ತು ಎಕ್ಸಾಮಿನೇಷನ್ ಈ PUCಯಲ್ಲಿ, ಆದ್ರೂ 97.33% ತೇರ್ಗಡೆ ಆಗಿದ್ದಾರೆ. ಅವರಿಗೆ ಬಹುಮಾನವಾಗಿ ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡ್ತಿದ್ದಾರೆ. ಒಂದು ಲ್ಯಾಪ್ಟಾಪ್ ಕೊಡಿ, ಜೋರ್ ಲ್ಯಾಪ್ಟಾಪ್. ಕೊಡಪ್ಪ ಲ್ಯಾಪ್ಟಾಪ್ ಕೊಡಪ್ಪ. PUC ಜೋರಾಗಿ ಚಪ್ಪಾಳೆ ತಟ್ಟಿ. PUCಯಲ್ಲಿ ಪಾಸ್ ಆಗೋದ್ರೆ ತುಂಬಾ ಕಷ್ಟ. ಈ ಸರಿ ಬಹಳ ಟಫ್ ಆಗಿತ್ತು ಮಕ್ಕಳು ಪಾಸ್ ಆಗೋದು. ಅದರಲ್ಲಿ ಅವರು 97% ತಗೊಂಡು ತೇರ್ಗಡೆ ಆಗಿದ್ದಾರೆ, ರ್ಯಾಂಕ್ ತಗೊಂಡಿದ್ದಾರೆ PUC ಸೆಕೆಂಡ್ ಇಯರ್ ಅಲ್ಲಿ. ಅವರಿಗೆ ಬಹುಮಾನ ಒಂದು ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪ್ ಅನ್ನು ನಮ್ಮ ನೆಚ್ಚಿನ ನಾಯಕರಾದ ಬೀಜರ್ ಜಮೀರ್ ಅಹಮದ್ ಅವರು ವಿತರಣೆ ಮಾಡ್ತಿದ್ದಾರೆ. ಆ ಮಕ್ಕಳು ಉನ್ನತ ವ್ಯಾಸಂಗ ಮಾಡಿ ಅಂತ ಲ್ಯಾಪ್ಟಾಪ್ ಅನ್ನು ಕೊಡ್ತಿದ್ದಾರೆ. ಅವರಿಗೆ ಒಳ್ಳೆದಾಗ್ಲಿ, ಶುಭವಾಗ್ಲಿ. ನೆಕ್ಸ್ಟ್ ಲಿಖಿತಾ ಡಿ PUC 97.33%. ಲಿಖಿತಾ ತಮ್ಮ ತಂದೆ ತಾಯಿ ಜೊತೆ ಮೇಲೆ ಬನ್ನಿ. ಅವರಿಗೂ ಸಹ ಒಂದು ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪ್ ಅನ್ನು ನೀಡುತ್ತಿದ್ದಾರೆ PUC ಮಕ್ಕಳಿಗೆ. ಹುಷಾರಿದ್ದಾರೆ. ಅವರಿಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಅಲ್ಪಸಂಖ್ಯಾತ ಕಲ್ಯಾಣ ವಸತಿ ಹಾಗೂ ವಕ್ಫ್ ಸಚಿವರಾದಂಥ ಬೀಜರ್ ಜಮೀರ್ ಅಹಮದ್ ಖಾನ್ ಅವರ ವತಿಯಿಂದ ದ್ವಿಚಕ್ರ ವಾಹನವನ್ನು ಬಹುಮಾನವಾಗಿ ಉಡುಗೆ ನೀಡುತ್ತಿದ್ದಾರೆ. ನೆಕ್ಸ್ಟ್ PUC ಮಕ್ಕಳು ಮೊದಲು ವಿಜಯಲಕ್ಷ್ಮಿ ಎಲ್ ಕೈಯಲ್ಲಿ. PUC ಮಕ್ಕಳು ವಿಜಯಲಕ್ಷ್ಮಿ ಎಲ್. PUC ಮಕ್ಕಳಿಗೆ ವಿಶೇಷ ಏನಂದ್ರೆ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಒಂದು ದ್ವಿಚಕ್ರ ವಾಹನದ ಜೊತೆಗೆ ಒಂದು ಲ್ಯಾಪ್ಟಾಪ್ ಅನ್ನು ನೀಡುತ್ತಿದ್ದಾರೆ. ಒಂದು ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪ್. ನಾಗಮಣಿಸಿ ನಾಗಮಣಿಸಿ 95%. ನಮಸ್ಕಾರ ಮಾಡ್ಕೋ. ಸರಿ ಗಾಡಿ ಓಡಿಸಕ್ ಬರ್ತದ? ಬರ್ತದ ಅಣ್ಣ, ಇವನು ಬರ್ತದ. ಗಾಡಿ ಓಡಿಸಕ್ ಬರ್ತದ? ಮತ್ತೆ ಓಡಿಸು. ತಗೊಳಮ್ಮ ಇದು. ಅಮ್ಮ ಆಯ್ತು ಬನ್ನಿ, ಆಯ್ತು ಬರ್ರಿ. ಮಾರಪ್ಪ ಎತ್ಕೊಂಬ ಗಾಡಿನ. ತೆಗೀರಿ, ಸ್ಟ್ಯಾಂಡ್ ತೆಗೀರಿ. ರಘುನಂದನ ಪ್ರಭಂಜನ್ ಬೇಲ್ಬಪ್ಪ. ಈ ಮಗುವನ್ನ ನಮ್ಮ ಹೆಚ್ಚಿನ ನಾಯಕರಾದ ಬೀಜರ್ ಜಮೀರ್ ಅಹಮದ್ ಖಾನ್ ಸನ್ಮಾನ ಮಾಡಿ ಒಂದು ಸಿಹಿ ತಿಂಡಿ ಪಾರಿತೋಷಕದ ಜೊತೆಯಾಗಿ ಒಂದು ಲ್ಯಾಪ್ಟಾಪ್ ಹಾಗೂ ದ್ವಿಚಕ್ರ ವಾಹನವನ್ನು ನೀಡುತ್ತಿದ್ದಾರೆ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ನಾನು ಕೇಳ್ಕೊಡ್ತೀನಿ. ನೆಕ್ಸ್ಟ್ ಹಾಗೂ ಅಂತಿಮವಾಗಿ ಪವಿತ್ರ 95% ಸೆಕೆಂಡ್ ಇಯರ್ PUC ಪವಿತ್ರ ಕೈ. ನೆಕ್ಸ್ಟ್ ಸುಷ್ಮಿತಾ ಬಾಬು ಪ್ರಸಾದ್ ಕೈ ಎತ್ತಿ. ಸುಷ್ಮಿತಾ ಎಲ್ಲಿದ್ದೀರಾ? ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಒಂದು ದ್ವಿಚಕ್ರ ವಾಹನ ಹಾಗೂ ಒಂದು ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದಾರೆ ನಮ್ಮ ನೆಚ್ಚಿನ ನಾಯಕರಾದ ಬೀಜರ್ ಜಮೀರ್ ಅಹಮದ್ ಖಾನ್ ತಮ್ಮ ಪರವಾಗಿ.
ಗಾಡಿ ತಗೊಂಡೋಗಿ ವ್ಯಾಸಂಗ ಮಾಡಲಿ, ಇನ್ನು ಒಳ್ಳೆ ಹುದ್ದೆಗಳಲ್ಲಿ ಬರಲಿ ಅಂತ ಬೀಜರ್ ಸಂಘನ ಮಹಾತ್ಮ ಅಹಮದ್ ಕಾಮತ್ ಸಾಹೇಬರು ಅವ್ರಿಗೆ ಹರಿಸ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ. ಫರೀನ್ ಬಾನು 93% ಅಂಕ ತಗೊಂಡಿದ್ದಾರೆ. ಹಾಗಾಗಿ ಆ ಮಗುವಿಗೆ ಸಚಿವರು ತಮ್ಮ ಪರವಾಗಿ ಒಂದು ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡ್ತಿದ್ದಾರೆ. ಈ ಭಾಗದ ವ್ಯಕ್ತಿ ತಬರೇಜ್ ಮಗು ಆಗಿರೋದ್ರಿಂದ ಅವರು ವೈಯಕ್ತಿಕವಾಗಿ ಕೊಡ್ತಿದ್ದಾರೆ. ಮತ್ತೆ ಕಾಲೇಜ್ ಹೋಗಿದ್ದಾರೆ, ಅವ್ರ ತಂದೆ ಬಂದು ಅವ್ರ ಪರವಾಗಿ ತಗೊಂಡಿದ್ದಾರೆ. ಎಲ್ಲ ಜೋರಾಗಿ ಚಪ್ಪಾಳೆ ಕೊಟ್ಟು ಜೋಶಿ ಬಂದ್ಬಿಟ್ಟು 97% ಅಂಕ ತಗೊಂಡಿದ್ದಾರೆ SSLCಯಲ್ಲಿ. ಕೊನೆಯದಾಗಿ ಪವಿತ್ರ ಸೆಕೆಂಡ್ ಇಯರ್ PUCಯಲ್ಲಿ 95% ಅಂಕ ಗಳಿಸಿದ್ದಾರೆ. ಅವರಿಗೂ ಸಹ ಒಂದು ಲ್ಯಾಪ್ಟಾಪ್ ಸನ್ಮಾನದ ಜೊತೆಗೆ ದ್ವಿಚಕ್ರ ವಾಹನವನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಈ ಭಾಗದ ತಬರೇಜ್ ಅವರ ಮಗು ಒಂದು ಲ್ಯಾಪ್ಟಾಪ್ ಕೊಡಪ್ಪ. ಜೋಸ್ಲಿನ್ SSLC ಮಗು ಬಂದಿರಲಿಲ್ಲ, ಅವರಿಗೆ ದ್ವಿಚಕ್ರ ಅವ್ರ ತಂದೆ ಬಂದಿದ್ದಾರೆ, ಅವ್ರಿಗೆ ಮಾತ್ರ ದ್ವಿಚಕ್ರ ವಾಹನ ಕೊಡ್ತೀವಿ. ಬಾಬು ಅವರು ತಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಭಾವಚಿತ್ರ. ಆತ್ಮೀಯರೇ, ವಿದ್ಯಾರ್ಥಿ ಮಕ್ಕಳೇ, ಮೊದಲಾಗಿ SLC ಹಾಗೂ PUC. SLCಯಲ್ಲಿ 26 ಜನ ನನ್ನ ಕ್ಷೇತ್ರ ಸಂಬಂಧಪಟ್ಟಂಗೆ, ಇವತ್ತು ನಮ್ಮ ಕ್ಷೇತ್ರ ಸಂಬಂಧಪಟ್ಟಂಗೆ SLC ಮಕ್ಕಳಿಗೆ 26 ಜನಕ್ಕೆ, PUದಲ್ಲಿ 6 ಜನ 95 ಅಬೌವ್ ಯಾರು ತಗೊಂಡಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಮಾಡಿ ಒಂದು 2 ವೀಲರ್ ವೆಹಿಕಲ್ ಕೊಡಬೇಕಂತ ಒಂದು ಇವತ್ತು ಎಲ್ಲ ವೆಹಿಕಲ್ಗಳು ಹಂಚಿರೋದು ನಮಗೆಲ್ಲ ಗೊತ್ತಿರಿದೆ. ಇವತ್ತು ಈ ಕಾರ್ಯಕ್ರಮನ ಇವತ್ತಿಂದ ಮಾಡ್ತಾ ಇಲ್ಲ. ನಾನು ಮೊದಲನೇ ಬಾರಿ MLA ಆಗುವಾಗ 2005 ಬೈ ಎಲೆಕ್ಷನಲ್ಲಿ ನಾನು ಗೆದ್ದಾದ್ಮೇಲೆ ಒಂದು ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಮ್ಮ ಜಾಮೂನ್ ಉಲ್ಮಾ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮ ಮಾಡಿದ ಹಿನ್ನೆಲೆಯಲ್ಲಿ ಆವತ್ತು ನಾನು ಅನೌನ್ಸ್ ಮಾಡಿದೆ. ಏನಕ್ಕಂದರೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ನನಗೆ ಗೊತ್ತಿದೆ. ಇವಾಗ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದೀನಿ. ಭಗವಂತ ನನ್ನ ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿಲ್ಲ. ದೇವ್ರನ್ನ ನೀವೆಲ್ಲ ಆಶೀರ್ವಾದದಿಂದ ನೀವೆಲ್ಲ ಮತ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾನು MLA ಆಗೋಕ್ಕೂ ಸಾಧ್ಯ ಆಯಿತು. 5 ಬಾರಿ, 3 ಬಾರಿ ಇವತ್ತು ಮಿನಿಸ್ಟ್ರು ಆಗೋಕ್ಕೆ ಸಾಧ್ಯ ಆಯಿತು. ಅಂದರೆ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ನನಗೆ ಯಾವಾಗ ನೊಂದ್ಕೊಳ್ತಾ ಇರ್ತೀನಿ ನಾನು. ಏನಕ್ಕಪ್ಪ ಅಂದರೆ ದೇವ್ರೆ ನೀನು ಎಲ್ಲ ಥರ ನಾನು ಕೊಟ್ಬಿಟ್ಟೆ, MLA ಮಾಡಿದೆ, ಮಿನಿಸ್ಟ್ರು ಮಾಡಿದೆ, ನಾನು ಕೇಳಿದಲ್ಲೇ ಕೊಟ್ಟೆ, ವಿದ್ಯಾಭ್ಯಾಸ ನನಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಗ ನೊಂದ್ಕೊಳ್ತಾ ಇರ್ತೀನಿ. ನಾನೇನು ನೊಂದ್ತಾ ಇದ್ದೀನಿ, ನನ್ನ ಮಕ್ಕಳು ನೊಂದ್ಬಾರ್ದು ಅಂತ ಹೇಳ್ಬಿಟ್ಟು 2005 ಮೊದಲೇ ಬಾರಿ MLA ಆಗುವಾಗ ನಾನು ಘೋಷಣೆ ಮಾಡಿದ್ದಾರೆ. ಯಾರು ನಮ್ಮ ಮಕ್ಕಳು 95% ಅಬೌವ್ SLCಯಲ್ಲಿ ತಗೊಂಡ್ರೆ, ಏನಕ್ಕಂದರೆ SLC ಅವ್ರನ್ನ ಏನಕ್ಕೆ 2 ವೀಲರ್ ಕೊಡ್ತೀವಿ, PUCಯಲ್ಲಿ 2 ವೀಲರ್ ಕೊಡ್ತೀವಿ ಅಂದರೆ ಮನುಷ್ಯ ಏನಾದ್ರು ಅವನು ಆಗಬೇಕಾದ್ರೆ IAS ಇರಲಿ, IPS ಇರಲಿ, KS ಇರಲಿ, ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಚಾರ್ಟೆಡ್ ಅಕೌಂಟ್ ಆಗಲಿ, ಅವ್ನು ಏನಾಗಬೇಕಾದ್ರೆ ಏನಾಗ್ತದೆ 3 ಮೆಟ್ಲು ಹತ್ತಬೇಕಾಗ್ತದೆ. ಅವನು ಮೊದಲೇ ಆಗಿ 7th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ, 7th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕಾದ್ರೆ ಅವಾಗ ಹೈಸ್ಕೂಲ್ ಹೋಗ್ತಾನೆ, 8, 9 ಪಾಸ್ ಆಗ್ತದೆ. ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ಕಂಪಲ್ಸರಿ. ಆ 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಏನಾಗ್ತದೆ 2ನೇ ಮೆಟ್ಲು ಹತ್ತಂಗೆ. 3ನೇ ಮೆಟ್ಲು ಯಾವುದಪ್ಪ ಅಂದರೆ ಫಸ್ಟ್ ಇಯರ್ PUC ಅಷ್ಟಿಲ್ಲ, ಹೆಂಗೋ ಪಾಸ್ ಆಗ್ತಿದ್ದಾರೆ. ಸೆಕೆಂಡ್ ಇಯರ್ PUC ಪಾಸ್ ಆದರೆ ಆಮೇಲೆ ಅವ್ರ ತೀರ್ಮಾನ, ಅವ್ನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ಏನು ಇಂಜಿನಿಯರ್ ಆಗಬೇಕು, ಅವ್ನು ತೀರ್ಮಾನ ಮಾಡಬೇಕಾಗಿದೆ. ಅಂದರೆ ಎಲ್ಲರಿಗಿಂತ ಮುಖ್ಯ ಈ 3 ಮೆಟ್ಲು ಭಾಳ ಮುಖ್ಯ. 7th ಸ್ಟ್ಯಾಂಡರ್ಡ್, SLC, ಸೆಕೆಂಡ್ ಇಯರ್ PUC. ಅದಾದಮೇಲೆ ಅವ್ನು ಏನು ಆಗ್ಬೇಕಂತ ಆಗಿ ತೀರ್ಮಾನ ಮಾಡೋಕ್ಕೂ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ನನ್ನ ಕ್ಷೇತ್ರಕ್ಕಿಲ್ಲ. ಮೊನ್ನೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ನಾನು ವಿಜಯನಗರಲ್ಲೇ ಇದ್ದೀನಿ, ಬಳ್ಳಾರಿಯಲ್ಲಿದ್ದೀನಿ. ಮೊನ್ನೆನೂ ನಾನು ಭಾಳ ಸಂತೋಷ, ಖುಷಿಯನ್ನು ತಂತು. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಬ್ಬ ಕರ್ನಾಟಕಕ್ಕೆ PUCಯಲ್ಲಿ ಟಾಪರ್ ಬಂದಿದ್ದಾಳೆ. 625ಗೆ 625 ತಗೊಂಡಿದೆ. ಅಂದರೆ ಆ ಮಗು ಯಾರು, ಭಾಳ ಬರ್ತಾನೆ ಅವಳಿಗೆ. ಅವ್ರ ತಂದೆಯವರು ಲಾರಿ ಡ್ರೈವರ್. ಲಾರಿ ಡ್ರೈವರ್ ಆಗಿ ಆ ಮಗಳಿಗೆ ಅಷ್ಟು ಓದಿಸೋರಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನು ಸನ್ಮಾನ ಮಾಡಿ 5 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟೆ ನಾನು. 5 ಲಕ್ಷ ಬಹುಮಾನ ಕೊಟ್ಟು ಒಂದು 2 ವೀಲರ್ ವೆಹಿಕಲ್. ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಮುಖ್ಯ ಮಕ್ಕಳಿಗೆ ಎನ್ಕರೇಜ್ ಮಾಡಿಕೆ. ಅಂದರೆ ಇದು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ನಾನು MLA ಆಗಿದ್ದೀನಿ, ನನ್ನ ಕರ್ತವ್ಯ ಆಗ್ತದೆ, ನನ್ನ ಧರ್ಮ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಜುಕೇಷನಲ್ಲಿ ಮುಂದೆ ಬರೋದ ಕಾರಣಕ್ಕೆ ನಾನು ಇದೆಲ್ಲ ಮಾಡ್ತಾ ಇರೋದು. ಆ ಮಗುವನ್ನು ಕೇಳ್ಕೊಂಡು ಸರ್ ನಾನು 94 ತೊಗೊಂಡಿದ್ದೀನಿ, ನನ್ನ 2 ವೀಲರ್ ವೆಹಿಕಲ್ ಕೊಡ್ತಾ ಇಲ್ಲದ ಎಲ್ಲ ಇಲ್ಲಮ್ಮ, 95 ಅಬೌವ್ ಯಾರು ತೊಗೊಳ್ತಾರೆ ಅವ್ರು ಮಾತ್ರ ಕೊಡೋದಂತ ಹೇಳಿದ್ದೀನಿ. ಏನಕ್ಕೆ ಇದು ನೋಡಿ ಬರೋ ವರ್ಷದಲ್ಲಿ ಏನಾಗಿ ಮಾಡ್ತಾರೆ ಮಕ್ಕಳು ಎಲ್ಲ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ
ನಮ್ಮ MLA ಅವ್ರು ಏನೋ ಒಂದು ನಮ್ಗೆ ಗಿಫ್ಟ್ ಕೊಡ್ತಾರೆ ಅಂತೇಳಿ ಆಸೆಯಿಂದ ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಹೋಗ್ತಾರೆ. ಈ ಮಗುಗೆ ನಾನು ಕೊಟ್ಟಿಲ್ಲ, ವೆಹಿಕಲ್ ಏನೇ ಮಾಡೋದು ಕೊಡ್ತಾರೆ, ಭಾಳ ಜನ ಬಂದುಬಿಡ್ತಾರೆ, ನಾನು 90% ತೊಗೊಂಡ್ರು MLA ಹೋದ್ರೆ ಕೊಟ್ಬಿಡ್ತಾರಪ್ಪ ಅಂತೇಳ್ಬಿಟ್ಟು ಅವ್ರು ಮಾಮೂಲಿ ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಹಾಗಾಗಿ ಅವ್ರಿಗೂ ಅರ್ಥ ಆಗಬೇಕು, ನಾವು 95% ಅಬೌವ್ ತೊಗೊಂಡ್ರೆ ಮಾತ್ರ ಕೊಡ್ತೀವಿ ಅಂತ. ನಾನು ಏನಕ್ಕೆ ಇದು ಮಾಡ್ತಾ ಇದ್ದೀನಿ ಅಂದರೆ, ಎಜುಕೇಷನ್ ಇಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಇಸ್ ಮಸ್ಟ್. ಅದು ಭಾಳ ಹೇಳ್ತಿಲ್ಲ, ಎಲ್ಲರಿಗಿಂತ ಶಕ್ತಿಶಾಲಿ ಯಾವುದನ್ನು ಆಸ್ತಿ ಇದ್ರೆ ಅದು ಎಜುಕೇಷನ್. ನಿಮ್ಮಲ್ಲೂ ಭಾಳ ಜನ ಪೇರೆಂಟ್ಸ್ ಇದ್ದಾರೆ, ದಯಮಾಡಿ ನಿಮ್ಮಲ್ಲೂ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು. ಭಾಳ ಜನ ಈಚೀಚೆಗೆ ಭಾಳ ಅವೇರ್ನೆಸ್ ಬಂದಿದೆ, ಮುಂಚೆ ಇಲ್ಲ. ಒಬ್ಬ ಆಟೋ ಚಾಲಕ ಇಲ್ಲಿ, ಕೂಲಿ ಮಾಡೋರಿಲ್ಲಿ, ಬೀದಿ ವ್ಯಾಪಾರ ಮಾಡೋರಿಲ್ಲಿ, ಎಲ್ಲೋ ಒಂದು ಕಡೆ ನಾನು ಕಷ್ಟ ಅನುಭವಿಸ್ತಾ ಇರೋದು, ನನ್ನ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು 3 ಟೈಮ್ ತಿನ್ನೋದನ್ನ 2 ಟೈಮ್ ತಿನ್ಬಿಟ್ಟು ಆ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಈ ನಡುವೆ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಆ ಮಕ್ಕಳು ಓದಿ ಒಂದು ಎತ್ತರದಲ್ಲಿ ಬೆಳೆದು ಒಂದು ಒಳ್ಳೆ ಸ್ಥಾನಕ್ಕೆ ಹೋದರೆ ಅವ್ರ ತಂದೆ ತಾಯಿಗೂ ಸಾಕ್ತಾರೆ, ಇನ್ನೂ 4 ಜನಕ್ಕೆ ಸಾಕ್ಸಕ್ಕೆ ಸಾಧ್ಯ ಆಗ್ತದೆ. ತಂದೆ ತಾಯಿನ ಇಷ್ಟೇ ಕೇಳ್ಕೊಳ್ಳೋದು, ನಿಮ್ಮ ಮಕ್ಕಳನ್ನ ಎತ್ತರಿಸಲು ಬೆಳೆಸಿ. ಭಾಳ ಜನ ಅದರಲ್ಲಿ ಬಡವರಲ್ಲಿ ಏನಾಗಿದೆ, ಮಕ್ಕಳದಲ್ಲಿ ನಾವು ಓದಿ ಏನಪ್ಪ ಏನು ಮಾಡೋಕ್ಕೆ ಸಾಧ್ಯ, ನಾವು ನಮ್ಮ ತಂದೆ ತಾಯಿ ಭಾಳ ಬಡತನ ಇದೆ, ನಾವು ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ತಮ್ಮ ತಲೆಯಲ್ಲಿ ಯೋಚನೆ ಇರ್ತದಮ್ಮ. ದಯಮಾಡಿ ಯೋಚನೆ ತೆಗೀರಿ. ಯಾರು ಹುಟ್ಟುವಾಗ ನಾವು ತಂದೆ ತಾಯಿ ನಾವು ಏನು ಹುಟ್ತೀವಿ, ನಾವು ಆ ಹುಟ್ಟುವಾಗ ಏನಾಗ್ತದೆ, ದೇವ್ರು ಏನು ಮಾಡ್ತಾರೆ, ಹಣೆ ಬರ ಬರೀತಾನೆ. ಯಾರು ಏನಾಗಬೇಕು, ಎಂಥದ್ದಾಗಬೇಕು ಅಂತ ಹೇಳ್ಬಿಟ್ಟು ಹಣೆ ಬರ ಬರ್ತಾರೆ. ಭಾಳ ಜನ ನಾನು ಕಂಡಂಗೆ ಭಾಳ ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಭಾಳ ಜನ IAS ಆಗಿದ್ದಾರೆ, ಭಾಳ ಜನ IPS ಆಗಿದ್ದಾರೆ. ಅದೆಲ್ಲ ಬಿಟ್ಟು ನೀವು ಯಾರು ಏನು ಬೇಕಾದ ಆಗ್ಬೋದು, ತಾವೆಲ್ಲ ಚೆನ್ನಾಗಿ ಓದಬೇಕು. ಯಾವತ್ತೂ ನಾವು ಎಜುಕೇಷನ್ ಜೊತೆ ನಿಮ್ಮ ಜೊತೆ ಇದ್ದೀವಿ. ನಮ್ಮ ಕ್ಷೇತ್ರದ ಮತದಾರರ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನನಗೆ ಮಾತಾಡೋ ಅವಕಾಶ ಕೊಟ್ಟಿರೋ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.